ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ಕೂಡ ನೀವು ಎಲ್ಲರಿಗಿಂತ ಮುಂಚೆ ನೋಡ್ಬೋದು ಆ್ಯಂಡ್ ನಿಮಗೆ ಬೇಗ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಆ್ಯಂಡ್ ಮಗುಗೆ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ ಇದೆ. ಈ ವಿಡಿಯೋನ ಯಾರೂ ಸ್ಕಿಪ್ ಮಾಡಿಬಿಡಿ. ಆ್ಯಂಡ್ ನ್ಯೂ ಮಾಮ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ, ನನಗೆ ಗೊತ್ತಿರೋಷ್ಟು ಕೆಲವೊಂದು ಮಾಹಿತಿಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಆ್ಯಂಡ್ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ಲು ವಿಡಿಯೋನ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ನಾನು ಇದನ್ನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ನಾನು ನೋಡ್ತಾ ಇದ್ದೀನಿ, ಸೊ ಯಾರು ವಿಡಿಯೋನ ಫುಲ್ ನೋಡ್ತಾ ಇಲ್ಲ, ಜಸ್ಟ್ ಅರ್ಧಂಬರ್ಧ ನೋಡಿ ಬಿಡ್ತಾ ಇದ್ದೀರಾ. ಸೊ ಪ್ಲೀಸ್ ಹಾಗೆ ಮಾಡಿಬಿಡಿ. ಆ್ಯಂಡ್ ಓಕೆ, ಇನ್ನು ಸ್ಟಾರ್ಟ್ ಮಾಡೋಣ. ನಾನು ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು, ನಾನು ವಿಟಮಿನ್ D3 ಡ್ರಾಪ್ಸ್ ಇದ್ರ ಬಗ್ಗೆ ನಾನು ಕೆಲವೊಂದಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ. ಇದರ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಎರಡನ್ನೂ ಕೂಡ ನಾನು ಇದರಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಒಂದು ವಿಡಿಯೋದಲ್ಲಿ. ಸೊ ಮೊದಲಿಗೆ ವಿಟಮಿನ್ D3 ಡ್ರಾಪ್ಸ್ ಯಾಕೆ ಬಳಸಬೇಕು, ಎಂತಕ್ಕೆ ಬಳಸಬೇಕು ಪಾಪುಗೆ, ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ. ಇದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ವಿಟಮಿನ್ D3 ಡ್ರಾಪ್ಸ್ ಇದನ್ನು ಯಾಕೆ ಬಳಸಬೇಕು ಅಂದರೆ, ಇದು ಬಳಸೋದ್ರಿಂದ ಮಗು ತುಂಬಾ ಒಳ್ಳೆ ಬೆಳವಣಿಗೆ ಆಗುತ್ತೆ. ಸೊ ಇದನ್ನು ನಾವು ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜ್ ಆಗಿದ ತಕ್ಷಣವೇ ಫಸ್ಟ್ ಬರ್ಕೊಡ್ತಾರೆ. ಸೊ ಫಸ್ಟ್ ಬರ್ಕೊಟ್ರು ನನಗೆ, ಅಂದರೆ ನನಗೆ ಅಂತಲ್ಲ, ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಪ್ರೈವೇಟ್ ಹಾಸ್ಪಿಟಲಲ್ಲಾಗಿರ್ಬೋದು, ಎಲ್ಲ ಹಾಸ್ಪಿಟಲಲ್ಲೂ ಕೂಡ ಫಸ್ಟ್ ಬರ್ಕೊಡೋದೆ ವಿಟಮಿನ್ D3 ಡ್ರಾಪ್ಸ್. ನೀವು ಗೌರ್ಮೆಂಟಲ್ಲಾದರೂ ಸರಿಯೇ, ಪ್ರೈವೇಟಲ್ಲಾದರೂ ಸರಿಯೇ. ಸೊ ಯಾಕೆ ಅಂದರೆ, ಇದು ಮಗು ಬೆಳವಣಿಗೆಗೆ ತುಂಬಾ ಬಹಳ ಉತ್ತಮ ಅಂತ ಹೇಳ್ಬೋದು. ಇದನ್ನು ಎಷ್ಟು ಸಲ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಇದನ್ನು ಕೂಡ ನಾನು ಹೇಳ್ಕೊತೀನಿ ನಿಮ್ಮ ಹತ್ರ. ಆ್ಯಂಡ್ ಈಗ ನಾನು ಮೊದಲಿಗೆ ಅಡ್ವಾಂಟೇಜಸ್ ಹೇಳ್ತೀನಿ. ಇದರ ಅಡ್ವಾಂಟೇಜಸ್ ಏನಂದರೆ, ವಿಟಮಿನ್ D3 ಡ್ರಾಪ್ಸು ನಮಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ, ವಿಟಮಿನ್ D3 ಡ್ರಾಪ್ಸು ಮಗುಗೆ ಆಪ್ಟಿಮಮ್ ಸ್ಟ್ರೆಂತ್ ಕೊಡುತ್ತೆ, ಅಂದರೆ ಶಕ್ತಿ ಕೊಡುತ್ತೆ. ಇದು ಒಂದು ಓಕೆನಾ, ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಶಕ್ತಿ ಕೊಡುತ್ತೆ. ಆ್ಯಂಡ್ ಇನ್ನೊಂದು, ಮಗುಗೆ ಏನೇ ರೋಗ ನಿರೋಧಕ ಶಕ್ತಿ ಇದ್ದರೆ ಕೂಡ ಅದನ್ನು ಏನಾದರೂ ಒಂದು ರೋಗ ಏನಾದರೂ ಇದ್ದರೂ ಕೂಡ ಅದನ್ನು ತಡೆಗಟ್ಟುತ್ತೆ. ಆ್ಯಂಡ್ ಇದು ಹೆಲ್ಪ್ ಮಾಡುತ್ತೆ, ಯಾವುದೇ ರೀತಿ ಕಾಯಿಲೆ ಬರದೇ ಇರೋ ಥರ ತಡೆಯುತ್ತೆ. ಆ್ಯಂಡ್ ಇನ್ನೂ ಹೇಳಬೇಕಂದ್ರೆ, ಮಗುಗೆ ಏನಾದರೂ ಟೀತಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಅಲರ್ಜೀಸ್ ಏನೇ ಇದ್ದರೂ ಕೂಡ ಈ ಒಂದು ವಿಟಮಿನ್ D3 ಸಿರಪ್ಪು ತುಂಬ ಹೆಲ್ಪ್ ಮಾಡುತ್ತೆ, ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಆ್ಯಂಡ್ ಇದರ ಡಿಸ್ಅಡ್ವಾಂಟೇಜಸ್ ಅಂತ ಏನಾದರೂ ಹೇಳೋದಿದ್ರೆ, ಡಿಸ್ಅಡ್ವಾಂಟೇಜಸ್ ಏನಂದರೆ, ಇದನ್ನು ಯಾವಾಗಂದ್ರೆ ಆವಾಗ ನಾವು ಬಳಸಬಾರ್ದು. ಇದನ್ನು ಬಳಸಬಾರ್ದು. ಇದನ್ನು 1 ಟೈಮ್ ಮಾತ್ರ ಯೂಸ್ ಮಾಡಬೇಕು ಆ್ಯಂಡ್ 1 ml ಮಾತ್ರ ಯೂಸ್ ಮಾಡಬೇಕು. ಯಾವಾಗಂದ್ರೆ ಆವಾಗ ಯೂಸ್ ಮಾಡಬಾರ್ದು. ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಕೆಲವೊಂದಷ್ಟು ಹೇಳಬೇಕಂದ್ರೆ, ಇದು ಕಂಪ್ಲೀಟ್ಲಿ ಮೇಯರ್ ಕಂಪನಿದು. ಸೊ ಇದು ಎಲ್ಲ ಡಾಕ್ಟರ್ಸ್ ಕೂಡ ರೆಕಮೆಂಡ್ ಮಾಡ್ತಾರೆ. ಇದನ್ನು ಯಾವಾಗಾದರೂ ಯೂಸ್ ಮಾಡ್ಬೋದು, ಬೆಳಗ್ಗೆ ಸಂಜೆ ರಾತ್ರಿ. ಆದರೆ 1 ಟೈಮ್ ಮಾತ್ರ ಯೂಸ್ ಮಾಡಬೇಕು. 1 ml ಆ್ಯಂಡ್ 1 ಇಯರ್ ಯೂಸ್ ಮಾಡಬೇಕು. ಇದು ಕಂಪಲ್ಸರಿ. ಇಲ್ಲಾಂದರೆ ಮಗುಗೆ ತೊಂದರೆ ಆಗುತ್ತೆ. ಸೊ ಆದಷ್ಟು ಇದನ್ನು ಒಂದ್ಸಲಿ ಶೇಕ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಿ ಮಗುಗೆ. ಆ್ಯಂಡ್ ಇದ್ರ ಕಾಸ್ಟ್ ಕೂಡ ಕಮ್ಮಿನೇ, ಓಕೆನಾ, 43 ರೂಪೀಸ್ ಅಷ್ಟೇ. ಇನ್ನು ಇದ್ರ ಬಗ್ಗೆ ಡಿಸ್ಅಡ್ವಾಂಟೇಜಸ್ ಅಂದರೆ, ಇದನ್ನು ಮಗುಗೆ ಹಾಕ್ತಾ ಅಂತೂ ಇರಬೇಡಿ, ಡೆಫಿನೆಟ್ಲಿ ಹಾಕಿ 1 ಇಯರ್ ಗಂಟ ಹಾಕಲೇಬೇಕು. ಇನ್ನು ನಿಮ್ಗೇನಾದರೂ ಕೆಲವೊಂದಷ್ಟು ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಥ್ಯಾಂಕ್ ಯು.